ಇರಾನ್ ಇಸ್ರೇಲ್ ಯುದ್ಧ ಶುರುವಾಗಿ ಇವತ್ತಿಗೆ 10 ದಿನ ಆಗಿದೆ. ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ ಸಂಬಂಧದಲ್ಲಿ ಬಿರುಕು ಉಂಟಾಯಿತಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಅಮೆರಿಕ ಬೇಸರಗೊಂಡಿದೆ. ಇರಾನ್ ವಿರುದ್ಧ ಜಂಟಿಯಾಗಿ ದಾಳಿಯನ್ನ ನಡೆಸಿತ್ತು ಇಸ್ರೇಲ್ ಮತ್ತೆ ಅಮೆರಿಕ. ಈಗ ಸ್ನೇಹಿತ ರಾಷ್ಟ್ರಗಳಾದ ಅಮೆರಿಕ ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆ ಇರಾನ್ ಇಸ್ರೇಲ್ ಅಮೆರಿಕ ದಾಳಿ ಯುದ್ಧ ಶುರುವಾಗಿ ಇವತ್ತಿಗೆ 10 ದಿನ ಆಗಿದೆ. ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ ಸಂಬಂಧದಲ್ಲಿ ಬಿರುಕು ಉಂಟಾಯಿತಾ? ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಅಮೆರಿಕ ಬೇಸರಗೊಂಡಿದೆಯಂತೆ. ಇರಾನ್ ವಿರುದ್ಧ ಜಂಟಿಯಾಗಿ ದಾಳಿಯನ್ನ ನಡೆಸಿತ್ತು ಇಸ್ರೇಲ್ ಮತ್ತೆ ಅಮೆರಿಕ. ಈಗ ಸ್ನೇಹಿತ ರಾಷ್ಟ್ರಗಳಾದ ಅಮೆರಿಕ ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯ. ಇರಾನ್ನ 30 ತೈಲ ಘಟಕಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು ಇಸ್ರೇಲ್ನ ಈ ನಡೆಗೆ ಅಮೆರಿಕದಲ್ಲೇ ಈಗ ಆಕ್ಷೇಪಗಳು ಹೆಚ್ಚಾಗಿ ಕೇಳಿಬರ್ತಾ ಇದೆ. ಈ ವಿಧ್ವಂಸಕ ದಾಳಿಗಳು ತೈಲ ಬೆಲೆಯನ್ನ ಹೆಚ್ಚಾಗುವಂತೆ ಮಾಡಿದೆ. ಇದು ಸರಿಯಲ್ಲ ಅಂತ ಅಸಮಾಧಾನವನ್ನ ಅಮೆರಿಕ ವ್ಯಕ್ತಪಡಿಸಿದೆ. ಈಗ ಆಲ್ರೆಡಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ, ಅದರಲ್ಲೂ ಹಾರ್ಮುಜ್ ಜಲಸಂಧಿಯಲ್ಲಿ ಈಗೇನು ತೊಂದರೆ ಉಂಟಾಗಿದೆ, ಅದರಿಂದಾಗಿ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ಪರಿಣಾಮ ಇಡೀ ವಿಶ್ವಕ್ಕೆ ತಡ್ತಾ ಇದೆ. ಯಾಕಂತಂದರೆ ದಿಢೀರಂಥ ಬೆಲೆಗಳಲ್ಲಿ ಏರಿಕೆ ಆಗಿದೆ. ಕಚ್ಚಾ ತೈಲ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದರ ಜೊತೆಗೆ ಯಾವ್ಯಾವ ವಸ್ತುಗಳನ್ನು ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಅದೆಲ್ಲದರ ಬೆಲೆ ಕೂಡ ಗಗನಕ್ಕೇರ್ತಾ ಇದೆ. ಇದೆಲ್ಲದರ ನಡುವೆ ಈ ಒಂದು ಪ್ರಶ್ನೆ, ಈ ಒಂದು ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅಮೆರಿಕ ಇಸ್ರೇಲ್ ಮೇಲೆ ಮುನಿಸಿಕೊಂಡಿದೆ, ಅಂದರೆ ಒಂದು ರೀತಿ ಭಿನ್ನಾಭಿಪ್ರಾಯ ಇದೆ ಅಂತ ಅವರ ಸಂಬಂಧದಲ್ಲಿ. ಯಾಕಂತಂದರೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದು ಜಂಟಿ ಕಾರ್ಯಾಚರಣೆ. ಆ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನ್ನ ಸರ್ವಾಧಿಕಾರಿಯಾದಂತಹ ಆತ ಏನಿದ್ದಾನೆ ಆಯತೊಲ್ಲಾ ಖಮೇನಿ, ಆತನನ್ನು ಉಡೀಸ್ ಮಾಡುವಂಥ ಕೆಲಸ ಆಗಿತ್ತು. ಅದಾದ ಮೇಲೆ ನಿರಂತರವಾಗಿ ಇರಾನ್ ಕೂಡ ಇಲ್ಲಿವರೆಗೂ ಸುಮ್ಮನಾಗಿಲ್ಲ, ಪ್ರತಿದಾಳಿಯನ್ನು ಮಾಡ್ತಾನೆ ಬರ್ತಾ ಇದೆ. ಆ ಸುತ್ತಮುತ್ತ ಇರುವಂತಹ ದೇಶಗಳಲ್ಲಿ ಏನು ಅಮೆರಿಕದ ಏರ್ ಬೇಸ್ಗಳಿದೆ ಅದರ ಮೇಲೆ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದ್ದಾರೆ.